ಎಂಟರ್ ಆಗಿದ ತಕ್ಷಣ ನಮಗೆ ಕಾಣಿಸೋದೇ ಟಿಕೆಟ್ ಕೌಂಟರ್ ಆಪ್ಗೆ ದೊಡ್ಡದೊಂದು ಟರ್ಟಲ್ ನ ಹಾಕಿದ್ದಾರೆ. ತುಂಬಾ ಕ್ರಿಯೇಟಿವ್ ಅಂಡ್ ಅಟ್ರಾಕ್ಟಿವ್ ಆಗಿ ಎಲ್ಲಾನು ಮಾಡಿದ್ದಾರೆ. ಫಸ್ಟ್ ರೂಮ್ ಬಂದ್ಬಿಟ್ಟು ಈ ಜಂಗಲ್ ಥೀಮ್ಡ್ ರೂಮ್ ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲದನ್ನು ತುಂಬಾ ಫೋಟೋಜೆನಿಕ್ ಆಗಿ ಮಾಡಿದ್ದಾರೆ. ನೀವ್ ಎಲ್ಲೇ ನಿಂತ್ಕೊಂಡು ಫೋಟೋ ತಗೊಂಡ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಹೇಳಕ್ ಮರ್ತ್ಬಿಟ್ಟೆ. ದಿಸ್ ಇಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಟನಲ್ ಅಕ್ವೇರಿಯಂ. ಈ ತರ ಅಕ್ವೇರಿಯಂ ನಾವು ನೋಡ್ಬೇಕು ಅಂದ್ರೆ ದುಬೈ, ಸಿಂಗಾಪುರ್ ಎಲ್ಲ ಹೋಗ್ಬೇಕಾಗತ್ತೆ. ಆದ್ರೆ ಈಗ ನಮ್ ಬೆಂಗಳೂರಲ್ಲೇ ಬಂದಿದೆ. ಇನ್ನೇನ್ ತಡ, ನಿಮ್ ಮಕ್ಕಳಿಗೆ ಸಮರ್ ಹಾಲಿಡೇಸ್ ಕೂಡ ಬಂದಾಗಿದೆ. ಕಮೆಂಟ್ ವಿಸಿಟ್. ದಿಸ್ ಹೋಲ್ ರೂಮ್ ವಾಸ್ ಜಂಗಲ್ ಥೀಮ್. ಈ ಜಂಗಲ್ ಥೀಮ್ ನ ಅವರು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ಆಫ್ ದ ರೂಮ್ ವರೆಗೂ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಕಿಡ್ಸ್ಗಂತೂ ಇದು ತುಂಬಾನೇ ಒಳ್ಳೆ ಪ್ಲೇಸು. ದೇ ರಿಯಲಿ ಗೋನಾ ಎಂಜಾಯ್ ಅ ಲಾಟ್. ಕ್ಲೋಸ್ ರೂಮ್ ಎಲ್ಲ ನೋಡ್ಕೊಂಡು ಮುಂದೆ ಬಂದ್ರೆ ಯು ವಿಲ್ ಗೆಟ್ ಟು ಸಿ ಇಂಡೋರ್ ವಾಟರ್ ಫಾಲ್ಸ್. ನಿಮಗೆ ಗೊತ್ತಿರೋ ಹಾಗೆ ಸಿಂಗಾಪುರ್ ಏರ್ಪೋರ್ಟ್ ಅಲ್ಲಿ ಕೂಡ ಈ ತರನೇ ಇಂಡೋರ್ ವಾಟರ್ ಫಾಲ್ಸ್ ಇದೆ. ಇದು ಅಷ್ಟು ದೊಡ್ಡದಾಗಿಲ್ಲ ಅಂದ್ರೂ ನೋಡಕ್ ತುಂಬಾನೇ ಚೆನ್ನಾಗಿದೆ.
ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಎಂಟರ್ ಆಗಿದ್ದು ಈ ಡಾರ್ಕ್ ರೂಮ್. ಈ ರೂಮ್ ಅಲ್ಲಿ ಫುಲ್ ಮಿರರ್ಸ್ ಅಂಡ್ ಜೆಲ್ಲಿ ಫಿಶಸ್ ಟ್ಯಾಂಕ್ಸ್ ಇತ್ತು. ಜೆಲ್ಲಿ ಫಿಶ್ ಟ್ಯಾಂಕ್ ನ ಈ ತರ ಒಂದು ಡಾರ್ಕ್ ರೂಮ್ ಅಲ್ಲಿ ಆ ಲೈಟ್ ಅಲ್ಲಿ ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಆಗ್ಲಿ ಮೇಲೆಯಿಂದ ವಾಟರ್ ಫಾಲ್ ಏನ್ ವ್ಯೂ ನೋಡಿದ್ರು ಅದ್ರದ್ದೇ ಹತ್ರ ವ್ಯೂ ನೋಡ್ಬೋದು ಇಲ್ಲಿಂದ. ಇಲ್ಲಿರೋ ಮರ್ಮೇಡ್ ಅಂತೂ ಎಪಿಕ್ ಆಗಿತ್ತು. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವಿ ಎಂಟರ್ಡ್. We entered this blue room. ನೀವೀಗ ಇಲ್ಲಿ ನೋಡ್ತಾ ಇರೋದು 3D ಟ್ಯಾಂಕ್ಸ್. This is the good part. ನೆಕ್ಸ್ಟ್ ಇಸ್ ದಿಸ್ ಅವತಾರ್ ರೂಮ್. ಈ ರೂಮ್ ಫುಲ್ ಆಗಿ ಅವತಾರ್ ಥೀಮ್ ಆಗಿತ್ತು. ಈ ಎಲ್ಲಾ ರೂಮ್ಗಳಲ್ಲಿ ಯುನೀಕ್ ಟ್ಯಾಂಕ್ಸ್ ಅಷ್ಟೇ ಅಲ್ಲದೆ ಅದರೊಳಗಡೆ ಡೆಕೋರೇಷನ್ಗೆ ಅಂತ ಡ್ರೈ ಐಟಮ್ಸ್ ಯೂಸ್ ಮಾಡಿದ್ರಲ್ಲ, ಅದು ಕೂಡ ತುಂಬಾ ಯುನೀಕ್ ಆಗಿತ್ತು. ಜಾಸ್ತಿ ಹಾಕ್ಬಿಟ್ಟು ಓವರ್ ಕ್ರೌಡೆಡ್ ಮಾಡಿಲ್ಲ ಟ್ಯಾಂಕ್ ಅಲ್ಲಿ. ಅವರು ತುಂಬಾ ಸಟಲ್ ಆಗಿ ಚಿಕ್ಕ ಚಿಕ್ಕ ಐಟಮ್ಸ್ ನ ಇಟ್ಟು ಯಾವ್ದಕ್ಕೆ ಏನ್ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡಿಟ್ಟಿದ್ದಾರೆ. ದಟ್ ಈಸ್ ರಿಯಲಿ ಗುಡ್. ಈ ಒಂದು ಪ್ಲೇಸು ನಾಟ್ ಓನ್ಲಿ ಫಾರ್ ಕಿಡ್ಸ್, ಅಡಲ್ಟ್ಸ್ ಕೂಡ ಅಷ್ಟೇ ಇಷ್ಟಪಡ್ತೀರಾ ಆ್ಯಂಡ್ ಎಂಜಾಯ್ ಕೂಡ ಮಾಡ್ತೀರಾ. ಯಾಕಂದರೆ ನಾನಲ್ಲಿ ನೋಡಿರೋ ಸೀನಿಯರ್ ಸಿಟಿಸನ್ಸು ಅಡಲ್ಟ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ನೀವು ಯಾವತ್ತೂ ನೋಡದೇ ಇರೋ ಫಿಶ್ಗಳನ್ನ ಕೂಡ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ನಾವಿಷ್ಟೊತ್ತು ಈಗರಾಗಿ ವೇಟ್ ಮಾಡ್ತಾ ಇದ್ದಿದ್ದು ಪಾರ್ಟ್ ಬಂದೇ ಬಿಡ್ತು, ವಿಚ್ ಇಸ್ ಟನಲ್. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ದಿಸ್ ಇಸ್ ದ ಲಾಂಗೆಸ್ಟ್ ಟನಲ್ ಇನ್ ಇಂಡಿಯಾ. ನಿಮಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಕೂಡ ಒಂದು ಟನಲ್ ಅಕ್ವೇರಿಯಂ ಇದೆ, ಅಲ್ಲಿ ಕೂಡ ಇಷ್ಟು ಲಾಂಗ್ ಆಗಿರೋ ಟನಲ್ ಇಲ್ಲ. ಟನಲ್ ತುಂಬಾನೇ ಚೆನ್ನಾಗಿತ್ತು. ಅದ್ರ ತುಂಬಾನೇ ಕಲರ್ಫುಲ್ ಆಗಿರೋ ಫಿಶಸ್, ಕೋರಲ್ಸ್ ಎಲ್ಲ ನೋಡಕ್ಕಂತೂ ತುಂಬಾನೇ ಮೆಸ್ಮರೈಸಿಂಗ್ ಆಗಿತ್ತು. ಮೈ ಫೇವ್ರೆಟ್ ಪಾರ್ಟ್ ಇಸ್ ದಿಸ್ ಸ್ಟಿಂಗ್ರೆ. ಅದನ್ನ ನೋಡಿದಾಗೆಲ್ಲ ನಮ್ ಕಡೆ ನೋಡಿ ಸ್ಮೈಲ್ ಮಾಡ್ತಾ ಇರೋ ತರಾನೇ ಅನಿಸ್ತಾ ಇತ್ತು.
ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಸೀನ್ ಫೈಂಡಿಂಗ್ ನಿಮೋ ಮೂವಿ. ಈ ಮೂವಿಲಿ ಸ್ಟಿಂಗ್ರೇದು ಕೆಲಸ ಏನು ಅಂದ್ರೆ ಸ್ಮಾಲ್ ಫಿಶಸ್ ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದಾಗಿರುತ್ತೆ. ಬಟ್ ಇಲ್ಲಿ ಕೂಡ ಆ ಸ್ಟಿಂಗ್ರೇ ಕೆಲಸ ಅದೇ ಮಾಡ್ತಾ ಇತ್ತು. ಮೇ ಬಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿನೇ ಮೂವಿ ಮಾಡಿದಾರ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇತ್ತು. ಖಾಲಿ ಆಗಿತ್ತು. ದ ಮೂಮೆಂಟ್ ಮರ್ಮೇಡ್ ಶೋ ಸ್ಟಾರ್ಟ್ ಆಗಿತ್ತೆ, ಜನ ಎಲ್ಲಿದ್ರೋ ಗೊತ್ತಿಲ್ಲ, ಎಲ್ಲರೂ ಬಂದು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮರ್ಮೇಡ್ ಶೋ ಇಸ್ ರಿಯಲಿ ಆಸಮ್. ಅವ್ರು ಮಾಡ್ತಾ ಇರೋದು ನಿಜವಾಗ್ಲೂ ಈಸಿ ಜಾಬ್ ಅಲ್ಲ. ಪರ್ಸ್ನಲಿ ನಂಗೆ ಅನಿಸ್ತು ಅಂದ್ರೆ ಎವ್ರಿ ಅವರ್ಗೆ ಅವ್ರು ಒಂದೊಂದು ಶೋ ಇಡೋ ಬದಲು 2 hours ಒನ್ಸ್ ಅಂತ ಕೂಡ ಇಡ್ಬೋದಿತ್ತು. ಅವ್ರು ಅಷ್ಟು ಕಷ್ಟ ಪಡ್ತಾ ಇರೋದನ್ನ ನೋಡಿದ್ರೆ ವಿಲ್ ಗೆಟ್ ದಟ್ ಗಿಲ್ಟಿ ಫೀಲಿಂಗ್. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ಅಂತ. ಐ ನೋ ಇಟ್ಸ್ ದೇರ್ ಜಾಬ್ ಅಂಡ್ ಮೇ ಬಿ ದೇ ಆರ್ ಹ್ಯಾವಿಂಗ್ ಫನ್ ಟು. ಆದ್ರೆ ನಮಗೆ ಈಚೆ ನಿಂತ್ಕೊಂಡು ನೋಡ್ಬೇಕಾದ್ರೆ ಈ ಜಾಬ್ ತುಂಬಾನೇ ಡಿಫಿಕಲ್ಟ್ ಅಂತ ಕೂಡ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟು ಕಷ್ಟ ಆಗ್ತಾ ಇದೆಯಪ್ಪ ಅವರಿಗೆ ಅನ್ನೋದೊಂದು ಥಿಂಕಿಂಗ್ ತಲೆಯಲ್ಲಿ ಬರುತ್ತೆ. ಅಂಡ್ ದಿಸ್ ಇಸ್ ಜಸ್ಟ್ ಮೈ ಒಪಿನಿಯನ್. What's up, my gang? Welcome to Hood. What's up, What's up, my gang? Welcome to Hood. Pune Cherem Karnataka. ಟನಲ್ ಕಂಪ್ಲೀಟ್ ಆದ್ಮೇಲೆ ಹೊರಗಡೆ ಬಂದ್ರೆ ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ. ದಿಸ್ ಇಸ್ ಫಾರ್ ಮರ್ಮೇಡ್ ಶೋ. ಇಲ್ಲಿ ಒಂದೇ ಒಂದು ಆಪ್ಷನ್ ಇದೆ, ಅದೇನಂದ್ರೆ ಐಸ್ ಕ್ರೀಮ್ ಮತ್ತೆ ಜ್ಯೂಸು. ಅದು ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ. ಮೇ ಬಿ ಈಗ ಜಸ್ಟ್ ಸ್ಟಾರ್ಟ್ ಆಗಿರೋದಕ್ಕೆ ಅವರು